ಬ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ಇವಾಗ ನಾವು ಎದ್ದಿದ್ದೀವಿ. ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ಇವತ್ತು ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿದೆ. ಏನು ಒಗ್ಗರಣೆ ಹಾಕೋದು ಆ ಥರ ಏನಿಲ್ಲ. ಇವತ್ತು ಜಸ್ಟ್ ಸಿಂಪಲ್ ಆಗಿ ಬ್ರೆಡ್ ಟೋಸ್ಟ್ ಮಾಡಿದ್ದೀವಿ. ಮತ್ತು ನಾನು ಬಂದ್ಬಿಟ್ಟು ಇಲ್ಲಿ ಸೀರಿಯಲ್ಸ್ ಅನ್ನು ತಿಂತೀನಿ ಅಷ್ಟೇ. ಸೊ ವಿಶು ಕೂಡ ಬ್ರೆಡ್ ಮತ್ತು ನ್ಯೂಟ್ರೆಲ್ಲ ತಿಂತಾ ಇದ್ದಾನೆ. ಸೊ ಇವತ್ತು ಸ್ಕೂಲ್ ಇಲ್ಲ, ಅವರಿಗೆ ಎಕ್ಸಾಮ್ ಇದೆ ಅಲ್ಲ, ಸೊ ಅದಕ್ಕೆ ಓದ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ. ಮತ್ತು ನಮ್ಮ ಮನೆಯವರು ಇವತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸೊ ಅಲ್ಲಿ ಆಫೀಸಲ್ಲೇ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಅವರು 8 ಗಂಟೆಗೆ ಹೋದರು. ಸೊ ನಾವು ಹೋದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದು ಬಂದಿದ್ದೀವಿ. ಸೊ ನನ್ನ ಮಗಳು ಇವತ್ತು ಟೋಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಈ ಕಡೆ ನನಗೆ ಬೇಕಾಗಿರುವಂಥ ಸೀರಿಯಲ್ಸ್ ಎಲ್ಲ ಮಾಡ್ಕೋತೀನಿ. ನಾಳೆಗೆ ಯಾವ್ದು ಎಕ್ಸಾಮ್? ಸೊ ನಾಳೆಗೆ ಇವಳದು ಹಿಂದಿ ಇದೆ, ನನ್ನ ಮಗನ ಕನ್ನಡ ಎಕ್ಸಾಮ್ ಇದೆ. ಸೊ ಇವತ್ತು ಸೊ ನನ್ನ ಮಗ ನಿಮ್ಗೆ ಹಾಯ್ ಮಾಡ್ಬೇಕಂತೆ. ಹಾಯ್ ಮಾಡು. ನಾಳೆ ಇವಳು ಕನ್ನಡ ಇದೆ. ಸೊ ಇವಳಿಗೆ ಹಿಂದಿ ಓದಿಸ್ಬೇಕು. ಅವಳಿಗೆ ಹಿಂದಿ ಓದಿಸೋದು ಬರ್ಸೋದೆಲ್ಲ ನಂದೇ ಡ್ಯೂಟಿ. ಸೊ ಎಕ್ಸಾಮ್ ಇದೆ, ಅದಕ್ಕೆ ಸ್ವಲ್ಪ ಬೇಗ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ 1-2-3 ಅವರ್ಸ್ ಇವಳಿಗೆ ಕುತ್ಕೊಂಡು ಓದಿಸ್ತೀನಿ. ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಲ್ಲ ಪಿಲ್ಲು. ನಾಳೆ ಒಂದು ಎಕ್ಸಾಮ್ ಮುಗಿದ್ರೆ ನಾನು ಛೋಟಾ ಭೀಮ್ದು ಕನ್ನಡ ಇದೆ, ಕನ್ನಡ ಓದ್ಕೋತಾ ಇದ್ದು. ಸೊ ಬನ್ನಿ ಇವತ್ತಿಂದು ಬ್ಲಾಗ್ ಶುರು ಮಾಡೋಣ. ಶ್ರಾವಣಿ ಇಲ್ಲಿ ಏನ್ ಮಾಡುತ್ತಿ ಪಿಲ್ಲು? ಬ್ರೆಡ್ ಮಾಡ್ಲಿಕ್ಕತ್ತೀನಿ. ಬ್ರೆಡ್ ಟೋಸ್ಟ್ ಬಟರ್ ಹಾಕ್ಬಿಟ್ಟು ನಾರ್ಮಲ್ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದಾರೆ. ನಾನೇ ಏನ್ ಬರ್ತೀನಿ. ಏನದದು ಓದು? ಅಪ್ಪ ಅಮ್ಮ. ಆಪೋಸಿಟ್ ವಾಸ್ ಡಿನ್ನರ್. ಈ ಹುಡುಗ ಹುಡುಗಿ. ಸೊ ನಾನು ಸೀರಿಯಲ್ಸ್ ಬಂದ್ಬಿಟ್ಟು ಇಲ್ಲಿ ಕೆಲಾಗ್ಸ್ ಮ್ಯೂಸಲ್ದು ಯೂಸ್ ಮಾಡ್ತೀನಿ. ಫ್ರೂಟ್ಸ್, ನಟ್ಸ್, ಸೀಡ್ಸ್ ಎಲ್ಲ ಇದೆ ಇದರಲ್ಲಿ. ಫಸ್ಟ್ ನಾನು ಒಂದ್ಸತಿ ತೊಗೊಂಡು ಬಂದಿದ್ದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಎಲ್ಲ ಥರದ ನಟ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿರುತ್ತೆ. ಇದು ನನ್ನ ಮಗಳಿಗೆ ಕೂಡ ತುಂಬಾ ಇಷ್ಟ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ದಿದೆ ನೋಡಿ, ಇಷ್ಟು ಹಾಕೊಂಡಿದ್ದೀನಿ ನಾನು. ಸೊ ಇದರಲ್ಲಿ ಡ್ರೈ ನಟ್ಸ್ ಈ ಥರ ಹಾಕಿರ್ತಾರೆ. ಇವಾಗ ಇದಕ್ಕೆ ಸ್ವಲ್ಪ ಬನಾನಾ, ಆ್ಯಪಲ್ ಹಾಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಹನಿ, ಸ್ವೀಟ್ನೆಸ್ಗೋಸ್ಕರ. ಬೇಕಾದ್ರೆ ನೀವು ಶುಗರ್ ಕೂಡ ಹಾಕೋಬಹುದು, ಬಟ್ ಹನಿ ಈಸ್ ಬೆಸ್ಟ್. ಬಿಸಿ ಹಾಲು ಹಾಕೋತಾ ಇರೋದು ನಾನು. ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು, ನಮ್ಮ ಬ್ರೇಕ್ಫಾಸ್ಟ್ ರೆಡಿ. ಸೊ ಇದು ಶ್ರಾವಣಿ ರೆಡಿ ಮಾಡಿ ಇಟ್ಟಿದ್ದಾಳೆ ಅವಳಿಗೋಸ್ಕರ, ಇದು ನನಗೋಸ್ಕರ. ಬ್ರೇಕ್ಫಾಸ್ಟ್ ರೆಡಿ. ಸೊ ಸಿಂಪಲ್ ಆಗಿ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಇವತ್ತು ನಮ್ಗೆ. ಸೊ ಕಿಚನ್ ಕೆಲಸ ಎಲ್ಲ ಮುಗೀತು, ಗ್ಯಾಸ್ ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಪಾತ್ರೆ ಇದ್ದು ಅದನ್ನು ಕೂಡ ನಾನು ಕ್ಲೀನ್ ಮಾಡಿಬಿಟ್ಟೆ. ಸೊ ಇವಾಗ ಕಸ ಗುಡಿಸ್ಬೇಕು, ಮತ್ತು ಫಸ್ಟ್ ಶೀಟ್ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಒಂದು ಮಾಡ್ತೀನಿ ಅಷ್ಟೇ. ಆಮೇಲೆ ಶ್ರಾವಣಿಗೆ ಮತ್ತು ವಿಶುಗೆ ನಾನು ಆಮೇಲೆ ಸ್ನಾನ ಮಾಡಿಸ್ತೀನಿ. ಫಸ್ಟ್ ನಾನು ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ತೀನಿ. ಎಲ್ಲ ಮುಗೀತು, ಫ್ರೆಶ್ ಒರೆಸ್ಕೊಂಡೆ, ಕಸ ಆಯ್ತೆಲ್ಲ ಗುಡಿಸ್ಬಿಟ್ಟು ಸ್ನಾನ ಆಯ್ತೆಲ್ಲ ಆಯಿತು. ತಲೆ ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ನಾನು. ಸೊ ಇವಾಗ ಪಾಲಕ್ ತೊಗೊಂಬಂದೆ ನಾನು. ಸೊ ಪಾಲಕ್ ಜ್ಯೂಸ್ ಮಾಡೋಣ, ತುಂಬಾ ಬಿಸಿಲಿದೆ. ಸೊ ಸಮ್ಮರ್ಗೆ ಪಾಲಕ್ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ನೀ ಮಾಡ್ತಾ ನಾ ಮಾಡ್ಲ? ಇಬ್ರು ಮಾಡೋಣ. ಸೊ ಇವಾಗ ಫಸ್ಟ್ ಪಾಲಕ್ ಜ್ಯೂಸ್ ಕುಡಿತೀವಿ. ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ
ಇಲ್ಲಿ ಮಶ್ರೂಮ್ದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ಮಗಳದ್ದು ಮಶ್ರೂಮ್ ಫೇವ್ರೇಟ್. ಸೊ ಇವತ್ತು ನನಗೆ ಕೂಡ ಯಾಕೋ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇವತ್ತು ಮಶ್ರೂಮ್ ಬಿರಿಯಾನಿನ ಮಾಡೋಣ. ಸೊ ಆಲ್ರೆಡಿ ಇಬ್ಬರಿಗೆ ಕೂಡ ಹಸಿವಾಗಿದೆ. ಟೈಮ್ ಬಂದು ಇವಾಗ 12:30 ಆಗ್ತಾ ಇದೆ. ಸೊ ಬೇಗ ನಾವು ಅಡುಗೆನ ಮಾಡ್ತೀವಿ. ಇವತ್ತು ಪಾಲಕ್ ಸೊಪ್ಪಿನ ಜ್ಯೂಸ್ ಮತ್ತು ಮಶ್ರೂಮ್ ಬಿರಿಯಾನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಸೊ ಬನ್ನಿ ಬೇಗ ಮಾಡೋಣ. ಇವಾಗ ಜ್ಯೂಸ್ ಮಾಡೋದಕ್ಕೆ ಎಷ್ಟು ಪಾಲಕ್ ಸೊಪ್ಪು ಬೇಕು ಅಷ್ಟು ಮಾತ್ರ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತು ಉಳಿದಿರೋದನ್ನು ಆಮೇಲೆ ಕ್ಲೀನ್ ಮಾಡ್ಕೋತೀನಿ. ವಿಶ್ವ ಇದು ಅಲ್ಲಿಡು ಟೇಬಲ್ ಮೇಕ, ಆಮೇಲೆ ಕ್ಲೀನ್ ಮಾಡೋಣ. ವಿಶ್ವ ಕುಡಿತಾನೋ ಇಲ್ಲೋ ಡೌಟ್ ನನಗೆ. ಮತ್ತೆ ಸ್ಟ್ರಾಂಗ್ ಇದೆ. ಲೆಮನ್ ತಗೋದು. ಇದು ಸ್ಕಿನ್ಗೆ ತುಂಬ ಚಲೋ. ಸ್ಕಿನ್ಗೆ ಚಲೋ ಅಲ್ಲ. ಮಿಕ್ಸರ್ ಜಾರ್ ತಗೋ. ಸೊ ಒಂದು ಜ್ಯೂಸ್ ಮಿಕ್ಸರ್ ಜಾರ್ಗೆ ಇವಾಗ ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೋತೀನಿ. ಅದಾದ ನಂತರ ಲಿಂಬೆ ಹಣ್ಣು ಒಂದು ಅರ್ಧ, ಸ್ವಲ್ಪ ಜೀರಾ ಪೌಡರ್ ಹಾಕೊಳ್ಳೋಣ, ಸ್ವಲ್ಪ ಚಾಟ್ ಮಸಾಲ ಹಾಕಿ ಇವಾಗ ನೀರು ಹಾಕಿಬಿಟ್ಟು ಬ್ಲೆಂಡ್ ಮಾಡೋದು ಅಷ್ಟೇ. ಮುಗೀತು ನಮ್ದು ಪಾಲಕ್ ಜ್ಯೂಸ್ ರೆಡಿ. ಬರೀ 5 ನಿಮಿಷದಲ್ಲ. ಸ್ವಲ್ಪ ನೀರು ಹಾಕಿ ಮೊದಲು ರುಬ್ಕೋಬೇಕು. ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಿ ಈ ಥರ ಜ್ಯೂಸ್ ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ಈ ಜ್ಯೂಸ್ಗೆ ನಾವು ಸ್ವಲ್ಪ ಸಾಲ್ಟ್ ಮತ್ತು ಬ್ಲ್ಯಾಕ್ ಪೇಪರ್ ಪೌಡರ್ ಹಾಕೊಂಡ್ವಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಸೋದಿಸ್ಕೊತಾ ಇದ್ದಾವೆ. ಸೊ ಬನ್ನಿ ಮಶ್ರೂಮ್ ಬಿರಿಯಾನಿ ಮಾಡೋದನ್ನು ನೋಡೋಣ. ಈ ಮಶ್ರೂಮ್ ಬಿರಿಯಾನಿ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಗ್ಯಾಸ್ ಮೇಲೆ ನಾನಿಲ್ಲಿ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಆ ಕುಕ್ಕರ್ಗೆ ಸುಮಾರು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆ ನೀವು ಇಲ್ಲಿ ತುಪ್ಪ ಕೂಡ ಹಾಕೋಬೋದು, ಆದರೆ ನಾನು ಇಲ್ಲಿ ಬರೀ ಎಣ್ಣೆ ಮಾತ್ರ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಪಲಾವ್ ಎಲೆ, ಒಂದು 3ರಿಂದ 4 ಪೀಸಷ್ಟು ಚಕ್ಕೆ, ಕಾಳುಮೆಣಸು, ಲವಂಗ ಮತ್ತು ಸ್ಟಾರ್ ಹೂವು, ಏಲಕ್ಕಿ, ಈ ಥರದ್ದು ಏನೇನು ಮಸಾಲೆಗಳು ಇರುತ್ತೆ. ಸೊ ಅದೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ನಾವು ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಸೈಜು 2 ಈರುಳ್ಳಿನ ಯೂಸ್ ಮಾಡಿದ್ದೀನಿ. ಯಾವುದೇ ಒಂದು ಬಿರಿಯಾನಿನ ನೀವು ಮಾಡ್ತಿದ್ದೆ ಅಂದರೆ ಸೊ ಅದಕ್ಕೆ ಈರುಳ್ಳಿನ ನೀವು ಆದಷ್ಟು ಸ್ವಲ್ಪ ತೆಳ್ಳಗನೆ ಕಟ್ ಮಾಡ್ಕೋಬೇಕು. ತುಂಬ ದಪ್ಪ ಸ್ಲೈಸಲ್ಲಿ ಅದನ್ನು ಕಟ್ ಮಾಡಿಕೊಂಡ್ರೆ ಅದು ಫ್ರೈ ಆಗೋದಕ್ಕೆ ನಿಮಗೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನೀವು ಅದನ್ನು ಎಷ್ಟು ತೆಳ್ಳಗೆ ಸ್ಲೈಸ್ ಮಾಡ್ಕೋತೀರ ಅಷ್ಟು ನಿಮ್ಮದು ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಹಾಗೆ ಈರುಳ್ಳಿ ಜೊತೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿ ನೋಡಿ, ಇಲ್ಲಿ ಈರುಳ್ಳಿದು ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಈ ಥರ ಲೈಟ್ ಕೆಂಪು ಬಣ್ಣ ಬಂದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೇನು ತರಕಾರಿನ ಹಾಕ್ಕೊಳ್ಳೋಣ. ತರಕಾರಿ ಬಂದುಬಿಟ್ಟು ಇಲ್ಲಿ ನಾನು ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ತೊಗೊಂಡಿದ್ದೀನಿ. ಮತ್ತು ಮಶ್ರೂಮ್ ಹೋಲ್ 1 ಬಾಕ್ಸ್ ಮಶ್ರೂಮ್ ಏನಿರುತ್ತೆ ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಸೊ ಮೇ ಬಿ ಅದು 250 ಗ್ರಾಮ್ ಅಷ್ಟು ಇರುತ್ತೆ ಅನಿಸುತ್ತೆ. ಸೊ ಅದೆಲ್ಲ ಕೂಡ ನಾನು ಹಾಕಿದ್ದೀನಿ. ಮಶ್ರೂಮ್ ಸ್ಲೈಸನ್ನು ನೀವು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಒಂದು ಮಶ್ರೂಮಲ್ಲಿ ಸುಮಾರು ಒಂದು 4 ಪೀಸಷ್ಟು ಮಾಡಿದ್ದೀನಿ. ಅಷ್ಟು ದಪ್ಪ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದಕ್ಕೆ ಡ್ರೈ ಮಸಾಲಾನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿಣ, ಸ್ವಲ್ಪ ಗರಂ ಮಸಾಲ, ಸೊ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಮತ್ತು ನಿಮಗೆ ರೈಸ್ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್. ಸೊ ಮಸಾಲದ ಕ್ವಾಂಟಿಟಿ ಎಲ್ಲ ನಿಮ್ಮ ಇಷ್ಟದಂತೆ ನೀವು ಎಷ್ಟು ಬೇಕಾದರೂ ಹಾಕೋಬೋದು. ಅದಾದ ನಂತರ ನಾನಿಲ್ಲಿ ಬಿರಿಯಾನಿ ಮಸಾಲ ಪೌಡರ್ ಹಾಕಿದ್ದೀನಿ. ನೀವು ಯಾವ ಬ್ರ್ಯಾಂಡ್ದು ಬಿರಿಯಾನಿ ಮಸಾಲ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಕಸೂರಿ ಮೇಥಿನ ಕೈಯಿಂದ ಎತ್ತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡು ಸೊ ಇವಾಗ ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿ 1 ನಿಮಿಷ ಮುಚ್ಚೋಣ. ಸೊ ನಾನು ಅದೇ ಕುಕ್ಕರನ್ನು ಈ ಥರ ಉಲ್ಟಾ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಾದರೆ ಪ್ಲೇಟಿಂದ ಬೇಕಾದರೂ ಕವರ್ ಮಾಡ್ಕೊಳ್ಳಿ. ಸೊ ನೋಡಿ 1 ನಿಮಿಷ ಆಗಿದೆ. ಮಸಾಲದ್ದು ಎಲ್ಲ ಹಸಿ ವಾಸನೆ ಹೋಗಿದೆ ಮತ್ತು ತರಕಾರಿ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ಇದಾದ ನಂತರ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಫ್ರೆಶ್ ಪುದೀನ ಮತ್ತು ಸ್ವಲ್ಪ ಫ್ರೆಶ್ ಕೊತ್ತಂಬರಿ, ಅದಾದ ನಂತರ 1 4 ಟೀ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕೋತಾ ಇದ್ದೀನಿ.
ಮೊಸರು ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರೋದನ್ನೇ ಹಾಕ್ಕೊಳ್ಳಿ. ಹುಳಿ ಮೊಸರನ್ನು ಇದಕ್ಕೆ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಆಲ್ರೆಡಿ ಟೊಮೆಟೊ ಕೂಡ ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ಅನ್ನ ಜಾಸ್ತಿ ನಿಮಗೆ ಹುಳಿ ಆಗಬಾರ್ದು. ಸೊ ಅದಕ್ಕೋಸ್ಕರ ಫ್ರೆಶ್ ಆಗಿರುವಂಥ ಮೊಸರನ್ನೇ ಯೂಸ್ ಮಾಡಿ. ಸೊ 1 ನಿಮಿಷ ನಾನು ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿ, ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ ಪ್ಲೇಟನ್ನು ಯೂಸ್ ಮಾಡ್ಕೊಳ್ಳಿ. ಅದರ ಕವರ್ ಮಾಡಿ ಪುನಃ ನಾನು 1 ನಿಮಿಷ ಬಿಟ್ಟಿದ್ದೆ. ಸೊ ಅದಾದ ನಂತರ ಇವಾಗ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಅಕ್ಕಿನ ಮುಂಚೆ ಏನು ನೆನೆಸಿಟ್ಟಿರಲಿಲ್ಲ, ಜಸ್ಟ್ ಹಾಗೆ 1-2 ಸರ್ತಿ ಅದನ್ನು ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬಾಸುಮತಿ ಅಕ್ಕಿಯಿಂದ ಕೂಡ ಈ ಅನ್ನನ ಮಾಡ್ಕೋಬೋದು. ಸೊ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಮಸಾಲ ತರಕಾರಿ ಜೊತೆ ನಾವು ಅಕ್ಕಿ ಏನು ಹಾಕಿದ್ದೀವಲ್ಲ ಅದೆಲ್ಲ ಕೂಡ ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋತಾ ಇರಬೇಕಾದ್ರೆ ನಾನಿಲ್ಲಿ ತಿರ್ಗಾ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ನಾನು ತುಪ್ಪನ ಹಾಕಿಲ್ಲ, ಇವಾಗ ಮೇಲ್ಗಡೆಯಿಂದ ಈ ಥರ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಒಗ್ಗರಣೆಯಲ್ಲಿನೇ ಹಾಕ್ಕೋಬೋದು. ಇವಾಗ ಅಕ್ಕಿನ ಮಸಾಲಲ್ಲೆಲ್ಲ ಚೆನ್ನಾಗಿ ನಾನು 1 ನಿಮಿಷ ಫ್ರೈ ಮಾಡ್ಕೊಂಡಿದ್ವಿ. ಅದಾದ ನಂತರ ನೀರನ್ನು ಹಾಕಿ ಪುನಃ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ನಾನು ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೋತೀನಿ. ಸೊ ನೀರಿನ ಕ್ವಾಂಟಿಟಿ ಬಂದುಬಿಟ್ಟಿಲ್ಲ, ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೆ ಅದ್ರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕಿದೆ. ನಿಮಗೆ ಅನ್ನ ಸ್ವಲ್ಪ ಉದುರು ಆಗಿ ಬೇಕಂದರೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕೋಬೋದು. ಇಲ್ಲಿ ಸ್ವಲ್ಪ ಸ್ಪೈಸಿ ಆದರೆ ಅವನು ತಿಂತಾನೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಅವನಿಗೆ ನಾನಿಲ್ಲಿ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ರಾತ್ರಿ ಮಾಡಿರೋದು ಸ್ವಲ್ಪ ಅನ್ನ ಇದೆ, ಸೊ ಅದರದ್ದೇ ಇವಾಗ ಮಾಡ್ತಿದ್ದೀನಿ. ಮತ್ತು ತಿರ್ಗಾ ಏನು ಬಿಸಿ ಅನ್ನ ಮಾಡೋದು. ಆಲ್ರೆಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಇದು ಮಶ್ರೂಮ್ ರೈಸ್ ಮಾಡಿದ್ದೀನಿ. ಸೊ ತಿರ್ಗಾ ಅನ್ನ ಮಾಡಿದ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅದು. ಸೊ ಹಾಗಾಗಿ ಇಟ್ಟಿರೋದು ಅನ್ನಕ್ಕೆ ನಾನು ಅದಕ್ಕೆ ಸ್ವಲ್ಪ ಎಗ್ ಫ್ರೈಡ್ ರೈಸ್ ಥರ ಮಾಡಿಕೊಟ್ರೆ ಅವನು ಕೂಡ ತಿಂತಾನೆ. ಎಗ್ ಯಾಕೆ ತಗೊಳ್ಳುತ್ತೆ? ಎಗ್ ತೊಳೆಗೆ ಹೊಡಿಬೇಕು, ಸ್ಪೂನಿಂದ ಹೊಡಿಬಾರ್ದು. ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು. ಇದು ನನ್ನ ಮಗನಿಗೆ ಬಿಸಿ ಬಿಸಿ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು. ಸೊ ಮಶ್ರೂಮ್ ರೈಸ್ ಕೂಡ ರೆಡಿಯಾಗಿದೆ. ವಾವ್, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಓಕೆ, ಸೊ ಫ್ರೈಡ್ ರೈಸ್ ರೆಡಿ ಆಯಿತು. ಮಶ್ರೂಮ್ ಬಿರಿಯಾನಿ ಕೂಡ ರೆಡಿಯಾಗಿದೆ. ಸೊ ಇವಾಗ ಊಟ ಮಾಡ್ತೀವಿ. ಟೈಮ್ ಬಂದು ಇವಾಗ 1:30 ಆಗಿದೆ. ತುಂಬಾ ಹಸಿವಾಗಿದೆ ಇವತ್ತು ಯಾಕೋ. ಸೊ ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಪಿಲು? ಯಸ್. ಮಧ್ಯಾಹ್ನ ಊಟ ಆಯ್ತೆಲ್ಲ ಆಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಇವಾಗ ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಶೇಂಗಾ ಬೀಜದ ಮೇಲುಗಡೆ ಸಿಪ್ಪೆ ಎಲ್ಲ ನಾನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ತೆಗೆದಾಗ ಅದು ಈಸಿಯಾಗಿ ಬಂದುಬಿಡುತ್ತೆ. ಶೇಂಗಾ ಬೀಜ ಐತೆಲ್ಲ ನಾನು ರಾತ್ರಿನೇ ಹುರಿದಿಟ್ಟಿದ್ದೆ. ಸೊ ನಾನು ಒಟ್ಟಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿನೇ ಶೇಂಗಾ ಬೀಜ ಐತೆಲ್ಲ ಹುರಿದಿಡ್ತೀನಿ. ಸೊ ಅದರಲ್ಲಿ ಸ್ವಲ್ಪ ಶೇಂಗಾದು ನಾನು ಸ್ವಲ್ಪ ಎಕ್ಸ್ಟ್ರಾ ಕ್ವಾಂಟಿಟಿಯಲ್ಲಿ ಪುಡಿ ಮಾಡಿಡ್ತೀನಿ. ಮತ್ತು ಕೆಲವೊಂದು ಶೇಂಗಾದು ಸಿಪ್ಪೆ ಥರ ತೆಗೆದುಬಿಟ್ಟು ಈ ಥರದ್ದು ಕಂಟೈನರಲ್ಲಿ ಹಾಕಿಡ್ತೀನಿ. ಸೊ ಈ ಶೇಂಗಾ ಬೀಜನ ನನಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗ ಅಥವಾ ಯಾವಾಗಾದರೂ ಪುಡಿ ಖಾಲಿ ಆದಾಗ ಹಾಕ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಸೊ ಅದಾದ ನಂತರ ಸ್ವಲ್ಪ ನಾನಿಲ್ಲಿ ಪುಡಿ ಕೂಡ ಮಾಡಿಟ್ಟಿದ್ದೀನಿ. ನೋಡಿ, ಈ ಥರ ಇದು ಪಲ್ಯಕ್ಕೆ ಸಾರಿಗೆ ಎಲ್ಲ ಬೇಕಾಗುತ್ತೆ. ಅದಾದ ನಂತರ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ. ಇವತ್ತು ಬಿಸಿಲು ಚೆನ್ನಾಗಿ ಬಿದ್ದಿತ್ತು. ಸೊ ಹಾಗಾಗಿ ಟೆರಿಸ್ ಮೇಲೆ ನಾನು ಬಟ್ಟೆ ಎಲ್ಲ ಒಯ್ದು ಹಾಕಿದ್ದೆ. ಸ್ವಲ್ಪ ಬಟ್ಟೆ ಇದ್ದರೆ ನಾನು ಇಲ್ಲೇ ಮನೆ ಮುಂದಗಡೆಯೇ ಹಾಕ್ತೀನಿ. ಸೊ ಜಾಸ್ತಿ ಬಟ್ಟೆ ಏನಾದರೂ ಇದ್ದರೆ ಟೆರಿಸ್ ಮೇಲೆ ಒಯ್ದು ಹಾಕ್ತೀನಿ. ಸೊ 3-4 ದಿವಸದಿಂದ ಚೆನ್ನಾಗಿ ಬಿಸಿಲು ಬಿದ್ದಿರಲಿಲ್ಲ. ಇವತ್ತು ಚೆನ್ನಾಗಿ ಬಿಸಿಲು ಬಿದ್ದಿತ್ತು. ಸೊ ಹಾಗಾಗಿ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಮೇಲ್ಗಡೆನೇ ಹಾಕಿದ್ದೆ. ಸೊ ಇವಾಗೆಲ್ಲ ತೊಗೊಂಡು ಬಂದು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಪಪ್ಪ ಮೆಸೇಜ್ ಮಾಡಿದ್ದೀನಿ, ನೀನು ಮಸಾಲ ಪುರಿ ತೊಗೊಂಬ ಅಂತ ಹೇಳಿ ಪಪ್ಪ ತೊಗೊಂಡು ಮಾತಾಡ್ಸಾಗದಾಗ ಸ್ವಲ್ಪ ಸ್ವಲ್ಪ ಸಾಲ
ಮಿಕ್ಸ್ ಮಾಡಿ ಹಾಕಿದೆ ಹುಡುಗ ಹಾಕ್ಕೊಡ್ತಾರೆ ಪ್ಲೇಟ್ ತಗೋ ಚಲೋದಾ ಸ್ಪೈಸಿ ಇದೇನು ಸ್ವಲ್ಪ ನಿಂಗೆ ಪಿಲ್ಲು ನಿಂಗೆ ಸ್ಪೈಸಿ ಇದ್ರೆ ನಡೀತದ ಪಾನಿ ಹಾಕೊಂಡು ಚುಪ್ಪ ಟೇಸ್ಟ್